ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಸ್ವಾತಿ ಮತ್ತು ವಂಶಿ ಅವ್ರಿಗೆ ಈ ಒಂದು ಅಮಾವಾಸ್ಯೆ ದಿನ ಒಂದಲ್ಲ ಒಂದು ಶಾಸ್ತ್ರಗಳನ್ನ ಮಾಡಿಸ್ತಾ ಇರ್ತಾರೆ ಪುರೋಹಿತರು. ಇನ್ನೂ 108 ಸತಿ ಕಾಲು ತೊಳೆದಂಥ ರಾಗಿಣಿ ಸಾಕಾಗಿ ಸುಸ್ತಾಗಿ ಅರ್ಧಂಬರ್ಧಕ್ಕೇ ಊಟನ ಬುಕ್ ಮಾಡಿಕೊಂಡು ಊಟ ಚೆನ್ನಾಗಿ ಗಡತ್ತಾಗಿ ತಿಂದ್ಬಿಟ್ಟು ದೇಗ್ತಾ ಇರ್ತಾಳೆ. ಅಷ್ಟರಲ್ಲಿ ಸ್ವಾತಿ ಮತ್ತು ವಂಶಿ ಅವರು ಮನೆ ಹತ್ರ ಬಂದು ಇವಳು ತಿಂತಿರೋದನ್ನ ನೋಡಿ ಗಂಟಲಿ ಸರ್ಕೊಂಬಿಡುತ್ತೆ ಅಂತೇಳ್ಬಿಟ್ಟು ನೀರನ್ನ ಕೊಡ್ತಾರೆ. ಅಲ್ಲ ಕಣೆ ಸ್ವಾತಿ, ಇಷ್ಟು ಮನೆಯವ್ರ ಅಜ್ಜಿ ತಾತಿನ ನಂಬಿಕೆಯಲ್ಲಿ ಆಟ ಆಡಿ ಈ ಥರ ಕದ್ದು ತಿಂತಾ ಇದೆಯಲ್ಲ, ನಿನಗೇನು ಅನ್ಸಲ್ವಾ ಅಂದಾಗ, ನೋಡು ರಾಗಿಣಿ, ನೀನು ಸಂಪ್ರದಾಯಗಳನ್ನ ಮಾಡು, ಆ ರೀತಿ ಅದಕ್ಕೆ ಚ್ಯುತೆ ಬರೋ ಥರ ನಡ್ಕೋಬೇಡ. ಇವಾಗ ನೀನೇನೋ ಶಾಸ್ತ್ರ ಮಾಡ್ತಾ ಇದೆಯಾ ಅಂತ ತಾತ ಅಜ್ಜಿ ತುಂಬ ಖುಷಿಯಾಗಿದ್ದಾರೆ. ಸೊ ಅದನ್ನು ಹಸ್ಕೊಂಡು ಮಾಡಬೇಕು ಅಂತದ್ದು ಏನೂ ಇಲ್ಲ. ನಿನಗೆ ಹೊಟ್ಟೆ ಹಸ್ತಿದ್ರೆ ಮನೇಲೇ ತಿನ್ಬೋದಾಗಿತ್ತಲ್ವ, ಇದೆಲ್ಲ ನಿನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅಂದಿದ್ರೆ ಬೇಡ, ಬಿಟ್ಟಾಕ್ಬೋದಾಯ್ತು ಅಂದ್ಬಿಟ್ಟು ವಂಶಿ ಹೇಳ್ತಾರೆ. ಸಾರಿ ವಂಶಿ, ತುಂಬ ಹೊಟ್ಟೆ ಸಿತ್ತಿತ್ತು, ಅದಕ್ಕೆ ತೊಗೊಂಬಂದು ತಿಂದ್ಬಿಟ್ಟೆ ಅಂದಾಗ, ಸರಿ ನಿನ್ನ ಬಂಡವಾಳನೆಲ್ಲ ಮನೆಯವ್ರ ಮುಂದೆ ಬಯಲು ಮಾಡಿದ್ರೆ ಎಲ್ಲ ಹೋಗುತ್ತೆ ನಿನ್ನ ಮಾನ ಅಂತೇಳ್ಬಿಟ್ಟು ಸ್ವಾತಿ ಹೇಳಿ, ನಿನ್ನ ಥರ ಚೀಪ್ ಬುದ್ಧಿ ನನಗಿಲ್ಲ ಅಂತೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ. ತಾತ ಅಜ್ಜಿ ಎಷ್ಟು ಅನ್ಯೋನ್ಯತೆಯಿಂದ ಇರ್ತಾರೆ ಅಂದರೆ, ಅಲ್ಲ ರೀ, ನಾವು ಇಷ್ಟು ವರ್ಷ ಸಂಸಾರ ಮಾಡಿದ್ದೀವಿ, ಆದರೂ ನಮ್ಮಲ್ಲಿ ಇಷ್ಟು ಒಂದು ಅನ್ಯೋನ್ಯತೆ ಇದೆ ಅಂದಾಗ, ಹೌದು ಕಣೆ ಭವಾನಿ, ನೀನು ಅಂದರೆ ನನಗೆ ತುಂಬಾ ಇಷ್ಟ. ನಮ್ಮಿಬ್ಬರ ಜೀವನದಲ್ಲಿ ತುಂಬಾ ಭೀಮಾಸನೆ ನೋಡ್ಬಿಟ್ಟಿದ್ದೀವಿ, ಆದರೆ ಈಗಂತೂ ಅದೇನೇನೋ ಸಂಪ್ರದಾಯಗಳು ಬಂದುಬಿಟ್ಟಿದ್ದಾವೆ ಅಂತ ಹೇಳ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಇನ್ನು ವಂಶಿ ಮತ್ತು ಸ್ವಾತಿ ಒಳಗಡೆ ಬರ್ತಾರೆ. ಅಲ್ಲ ತಾತಾಜಿ, ನೀವಿಷ್ಟು ಚೆನ್ನಾಗಿರೋದಕ್ಕೆ ಏನು ನಿಮ್ಮ ಸಂಸಾರದ ಗುಟ್ಟು ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾ ಇರ್ತಾರೆ. ಸ್ವಾತಿ ಇದ್ದಳು ನಮ್ಮ ತಾತ ಅಜ್ಜಿನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ತಾತ ಅಜ್ಜಿ ಇದ್ದವರು, ಸ್ವಾತಿ ನಿಮ್ಮನೆಯವ್ರನ್ನೆಲ್ಲ ಹಬ್ಬಕ್ಕೆ ಇಲ್ಲಿಗೆ ಕರಿಯಮ್ಮ ಅಂದಾಗ, ಬೇಡ ಬೇಡ ಅಜ್ಜಿ, ನೆನ್ನೆ ಎಲ್ಲ ಆಗಿದ್ದು ನೋಡಿದ್ರಲ್ಲ, ಸುಮ್ಮನೆ ಕರೆದ್ರೆ ಬೇಜಾರು ಮಾಡ್ಕೋತಾರೆ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಿರ್ತಾಳೆ. ಅಯ್ಯೋ, ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಸ್ವಾತಿ, ಕರಿ ಅಂತ ಅಂದಾಗ, ಬಿಡಿ ಅಜ್ಜಿ, ಅವಳಿಗೆ ಬೇಜಾರಾದರೆ ಬೇಡ ಅಂತೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ ರಾಗಿಣಿ ಇದ್ದಳು ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟಿರ್ತಾಳೆ. ಸೊ ಮನೆಯವರೆಲ್ಲ ಬರ್ತಾರೆ. ಅಯ್ಯೋ, ಮನೆಯವರೆಲ್ಲ ಬಂದ್ರಿ ಪದ್ಮಾವರೇ ಅಂತೇಳ್ಬಿಟ್ಟು ಅಜ್ಜಿಯವರು ಕರೀತಾರೆ. ಯಾರು ಕರೆದ್ರು ಅಂದಾಗ, ನಾನೇ ಇವ್ರನ್ನೆಲ್ಲ ಕರೆದಿದ್ದು, ನನ್ನಿಂದ ಅಲ್ವಾ ಜಗಳ ಆಗಿದ್ದು, ನಾನೇ ಇವ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಇವ್ರನ್ನೆಲ್ಲ ಕರೆದೆ ಅಂದಾಗ, ರಾಗಿಣಿ, ನೀನು ನನ್ನ ಮನಸ್ಸನ್ನ ಗೆದ್ಬಿಟ್ಟೆ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ನೀನು ಈ ಮನೆ ಒಳ್ತಿಗಾಗಿ ಇಷ್ಟೊಂದೆಲ್ಲ ಮಾಡಿದ್ಯಾ ಅಂದರೆ ತುಂಬಾ ಖುಷಿ ಆಗ್ತಿದೆ. ಏನೋ ಒಂದು ದೊಡ್ಡ ತಪ್ಪು ಮಾಡಾದ್ಮೇಲೆ ಅದಕ್ಕೆ ಪಶ್ಚಾತ್ತಾಪ ಪಟ್ಕೊಂಡು ಹೋಗಿ ಕ್ಷಮೆ ಕೇಳಿ ಅವ್ರನ್ನ ಕರ್ಕೊಂಬರೋದಿದೆಯಲ್ಲ, ಅದು ದೊಡ್ಡತನ ಅಂದ್ಬಿಟ್ಟು ವಂಶಿ ಹೇಳ್ತಾರೆ. ಇನ್ನು ರಾಗಿಣಿ ಇಗ್ಗೇರೆಕಾಯಿ ಆಗ್ತಾ ಇರ್ತಾಳೆ. ಸ್ವಾತಿ ಇದ್ದಳು, ಅಲ್ಲ ನಿನ್ನೆ ಅಷ್ಟೊಂದೆಲ್ಲ ಆಗಿ ಈಗ ಮತ್ತೆ ಹೇಗೆ ಬಂದ್ರಮ್ಮವ, ನೀವು ಬರಲ್ಲ ಅಂತಲೇ ನಾನು ಕರೆಯೋಕ್ಕೆ ಬರಲಿಲ್ಲ ಅಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಅಯ್ಯೋ ಇಲ್ಲಮ್ಮ ಸ್ವಾತಿ, ಆ ರಾಗಿಣಿ ಬಂದು ಏನೇನೆಲ್ಲ ನಾಟಕ ಆಡಿದ್ಲು ಗೊತ್ತಾ, ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ದೀರಾ, ನೀನೇ ಹೇಳ್ದಂತೆ ರಾಗಿಣಿಗೆ ನಮ್ಮನ್ನೆಲ್ಲ ಕರ್ಕೊಂಬ ಅಂತ, ಅದೇನೋ ಶಾಸ್ತ್ರ ಇದೆ ಅದಿದೆ ಅಂದ್ಬಿಟ್ಟು ಏನೇನೋ ಹೇಳಿದ್ಲು, ಅದಕ್ಕೆ ನಾವಿನ್ನೂ ಬರಲಿಲ್ಲ ಅಂದರೆ ತಪ್ಪು ತಿಳ್ಕೊತಾರೆ ವಂಶಿಯವರು ಅಂತೇಳ್ಬಿಟ್ಟು ಬಂದು ಅಂದ್ಬಿಟ್ಟು ಪದ್ಮ ಹೇಳ್ತಾರೆ. ಅಮ್ಮ, ಅವಳು ದಿನನಿತ್ಯ ಒಂದೊಂದು ನಾಟಕ ಆಡ್ತಾನೆ ಇರ್ತಾಳೆ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬಾರ್ದು ಅಂದಾಗ, ಇಲ್ಲ ಸ್ವಾತಿ, ಆ ರಾಗಿಣಿ ಯಾವಾಗ ಏನು ಮಾಡ್ಬಿಡ್ತಾಳೋ ಅನ್ನೋ ಭಯ ನಮಗೆ ಅಂದ್ಬಿಟ್ಟು ಅಜ್ಜಿ ಮತ್ತು ಪದ್ಮ ಹೇಳ್ತಾ ಇರ್ತಾರೆ. ಇನ್ನು ಗುರುಗಳು ಸ್ವಾತಿ ಮತ್ತು ವಂಶಿನ ಕರೆದು, ನೋಡಿ, ಇಲ್ಲಿವರೆಗೂ ನೀವು ತುಂಬ ಶಾಸ್ತ್ರಗಳನ್ನ ಮಾಡಿದ್ದೀರಾ, ಇನ್ನು ಮುಂದೆ ಮಾಡೋ ಒಂದು ಸಂಪ್ರದಾಯ ಶಾಸ್ತ್ರ ಏನಿದೆ, ಇದು ಗಂಡ ಹೆಂಡತಿ ನಡುವೆ ಇರುವಂಥ ಅನ್ಯೋನ್ಯತೆನ ಪ್ರತಿಬಿಂಬಿಸುತ್ತೆ, ಇವರು ಸಾಂಸಾರಿಕ ಜೀವನನ ಎಷ್ಟು ಚೆನ್ನಾಗಿ ನಡೆಸ್ತಾರೆ ಅನ್ನೋದು ಪ್ರತಿಬಿಂಬಿಸುತ್ತೆ ಅಂದ್ಬಿಟ್ಟು ಗುರುಗಳು ಹೇಳ್ತಾರೆ. ಮತ್ತು ಒಂದು ಪೂಜೆನೂ ಸಹ ಮಾಡಿಸ್ತಾರೆ ಸ್ವಾತಿ ಮತ್ತು ವಂಶಿ ಕೈಲಿ. ರಾಗಿಣಿ ಇದ್ದಳು ಅಜಯ್ ನಡ್ಕೊಂಡು ಇನ್ನೂ 50 ಸತಿ ಕಾಲು ತೊಳಿಬೇಕು ಅಂದಾಗ, ಅಮ್ಮ ತಾಯಿ, ನೀನು ಕಾಲು ತೊಳೆಯೋದು ಬೇಡ, ನನ್ನ ಕಾಲು ತೊಳ್ಸ್ಕೊಳ್ಳೋದು ಬೇಡ, ನಿನ್ನ ಸವಸನೆ ಬೇಡ ಅಂತೇಳ್ಬಿಟ್ಟು ಆ ಪೂಜೆಯಿಂದನೇ ಎದ್ದು ಓಡ್ಬಿಡ್ತಾನೆ. ಇನ್ನು ದುರ್ಗಾ ಮತ್ತು ರಾಗಿಣಿ ಇವರಿಬ್ಬರು ಶಾಸ್ತ್ರಗಳನ್ನ ಮಾಡಿಸಿರ್ತಾರಲ್ಲ ನೋಡಿ ಹುರ್ಕೊತಾ ಇರ್ತಾಳೆ. ನೋಡು ಏನೇನೆಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರೆ, ನೀನು ಇದನ್ನೆಲ್ಲ ಕಲ್ತ್ಕೋಬೇಕು, ನೀನು ಮುಂದಿನ ಸತಿ ಈ ಥರ ಎಲ್ಲ ಗಂಡನಿಗೆ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಿರ್ತಾಳೆ. ನಿಮಗೆ ಒಂಥರ ಚಿಂತೆ ಅಂತೇಳ್ಬಿಟ್ಟು ರಾಗಿಣಿ ಬೈಕೊತಾ ಇರ್ತಾಳೆ. ತಾತ ಅಜ್ಜಿ ಮುಂದೆ ನಾನು ಹೈಲೈಟ್ ಆಗಬೇಕು ಅಂತೇಳ್ಬಿಟ್ಟು ರಾಗಿಣಿ ಯೋಚನೆ ಮಾಡ್ತಿದ್ರೆ, ಇಲ್ಲಿ ಸ್ವಾತಿನೇ ಹೈಲೈಟ್ ಆಗ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಗುರುಗಳು ಇವರಿಬ್ಬರಲ್ಲಿ ಹೊಂದಾಣಿಕೆ ತುಂಬ ಚೆನ್ನಾಗಿದೆ, ಅದಕ್ಕೆ ಎಲ್ಲ ನಾನು ಹೇಳಿದಂಥ ಶಾಸ್ತ್ರಗಳು ಸಂಪ್ರದಾಯಗಳನ್ನ ಕರೆಕ್ಟಾಗಿ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಗುರುಗಳು ಹೇಳ್ತಾರೆ. ಹಂಗಾಗಿ ರಾಗಿಣಿ ಹುರ್ಕೊತಾ ಇರ್ತಾಳೆ. ಇನ್ನು ಕೊನೆಯದಾಗಿ ಒಂದು ಶಾಸ್ತ್ರ ಇದೆ, ಅದನ್ನು ಮಾಡಿದ್ರೆ ಈ ಮನೆಗೆ ತುಂಬ ಒಳಿತಾಗುತ್ತೆ ಅಂದ್ಬಿಟ್ಟು ಗುರುಗಳು ಹೇಳ್ತಾರೆ. ಏನದು ಅಂದಾಗ, ದೀಪಗಳನ್ನ ಹಚ್ಚಿ ಇಟ್ಟು ಹಾಲಲ್ಲಿ ಪ್ರತಿಯೊಂದು ದೀಪಕ್ಕೂ ಒಂದೊಂದು ಹೂವನ ಹಚ್ಚಿ, ಒಂದು ತುದಿಲಿ ವಂಶಿಯವರು, ಇನ್ನೊಂದು ತುದಿಲಿ ಸ್ವಾತಿ, ದೀಪನ ಇಟ್ಕೊಂಡು ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ಈ ಒಂದು ಅಂಚಿಂದ ಆ ವಂಚಿನವರೆಗೆ ಯಾರು ನಡ್ಕೊಬರ್ತಾರೋ, ಒಂದು ಇಷ್ಟು ಅವ್ರೇನು ಬೀಳಂಗಿಲ್ಲ, ದೀಪಕ್ಕೆ ಹತ್ಸ್ಕೊಳಂಗಿಲ್ಲ, ಬಟ್ಟೆ ಹುಷಾರಾಗಿ ಯಾರು ಗಂಡನ ಕೈ ಹಿಡ್ಕೊತಾರೋ ಅಲ್ಲಿಂದ ಬಂದು ಅವರು ಈ ಒಂದು ವ್ರತನ ಮುಕ್ತಾಯ
ಮಾಡ್ದಂಗೆ ಮತ್ತು ಇದರಿಂದ ತುಂಬ ಫಲಗಳು ಸಿಗ್ತವೆ ಅಂದ್ಬಿಟ್ಟು ಈ ಕಡೆ ಗುರುಗಳು ಹೇಳ್ತಾರೆ. ಸ್ವಾತಿ ಇದ್ದೋಳು ಇದನ್ನು ನೀವು ಮಾಡ್ತೀರಾ ಅಂತಂದಾಗ ವಂಶಿ ಇದ್ದವರು, ನೋಡು ಸ್ವಾತಿ ನಿನ್ನ ಕೈಲಿ ಆದರೆ ಮಾಡು, ಸುಮ್ಮನೆ ರಿಸ್ಕ್ ಬೇಡ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಅಯ್ಯೋ ವಂಶಿಯವರೇ ನಾನು ಮಾಡ್ತೀನಿ ಅಂದಾಗ, ಸುಮ್ಮನೆ ಇರೋ ವಂಶಿ, ಅವಳೇ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಿಂದೇನೋ ಅಂದ್ಬಿಟ್ಟು ತಾತಾಜಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ನಿನಗೆ ಬಿಟ್ಟಿದ್ದು ಅಂದಾಗ ರಾಗಿಣಿ ಇದ್ದೋಳು, ಅಯ್ಯೋ ಅವಳ ಕೈಲಿ ಆಗಲ್ಲ ಅಂತ ಅನಿಸುತ್ತೆ, ಬಿಡಿ ಗುರುಗಳೇ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ನನ್ನ ಕೈಲಿ ಹಾಕಾಗಲ್ಲ, ನಾನು ಮಾಡೇ ಮಾಡ್ತೀನಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾರೆ. ಈ ರಾಗಿಣಿ ಇದೆಲ್ಲ ನೀನು ನೋಡ್ಕೊ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಾ ಇರ್ತಾಳೆ. ಇವಳ ಮಗುಂದು ಬರೀ ಇದ್ರದ್ದೇ ಚಿಂತೆ ಆಗಿದೆ, ನಾನು ಬಂದಿದ್ದು ಈ ಸ್ವಾತಿ ಕುಟುಂಬನ ಹಾಳು ಮಾಡೋಕ್ಕೆ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದಾರೆ ಇವರು ಅಂದ್ಬಿಟ್ಟು ರಾಗಿಣಿ ಬೈಕೊಂತಿರ್ತಾಳೆ. ಇನ್ನು ದೀಪಗಳನ್ನೆಲ್ಲ ಹಚ್ಚಿಕ್ಕಿರ್ತಾರಲ್ಲ, ಸೊ ನಮ್ಮ ವಂಶಿಯವರು ಅವಳಿಗೆ ರೂಟ್ನ ಹೇಳ್ತಾ ಇರ್ತಾರೆ, ಈ ಕಡೆ ಬಾ ಆ ಕಡೆ ಬಾ ಅಂತ. ಅಷ್ಟರಲ್ಲಿ ನಿತಿನ್ ಅವರು ಅಲ್ಲಿಗೆ ಬರ್ತಾರೆ. ನಿತಿನ್ ಬಂದಿರೋದು ನೋಡಿ ಈ ಮೇಘ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ನಿತಿನ್ ಅವರು ನನ್ನ ನೋಡೋಕ್ಕೆ ಬಂದಿರಬೇಕು ಅಂತೇಳಿ. ಆದರೆ ನಿತಿನ್ದು ಎಂಥ ಒಳ್ಳೆ ಮನಸ್ಸು ಅಂದರೆ ಸ್ವಾತಿಗೆ ಒಳ್ಳೇದನ್ನ ಬಯಸೋರು ನಿತಿನ್ ಅವರು. ತಾನು ಪ್ರೀತಿ ಮಾಡಿದ ಹುಡುಗಿ ಇನ್ನೊಬ್ಬರ ಜೊತೆ ಮದುವೆ ಆದ್ರೂ ಸ್ವಾತಿ ಚೆನ್ನಾಗಿರಬೇಕು ಅಂತ ನಿತಿನ್ ಬಯಸ್ತಾ ಇರ್ತಾರೆ. ಸ್ವಾತಿ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಸ್ವಾತಿ ನೋಡ್ಕೊಂಬಾ, ನೀಟಾಗಿ ಬಾ, ಹುಷಾರಾಗಿ ಬಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇದನ್ನು ನೋಡಿ ತುಂಬಾ ಖುಷಿ ಆಗ್ತಿರುತ್ತೆ. ಇನ್ನು ಪದ್ಮ ಅಂತೂ ಈ ಒಂದು ಶಾಸ್ತ್ರನ ನಮ್ಮ ಸ್ವಾತಿ ಮಾಡಿಬಿಟ್ರೆ ಈ ಪೂಜೆ ಫಲ ಅವ್ರಿಗೆ ಸಿಗುತ್ತೆ, 100 ಕಾಲ ಇವ್ರ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸ್ವಾತಿ ಆತುದರಿಂದ ಇದ್ದವರೆಗೂ ವಂಶಿ ನೀಟಾಗಿ ಬಾ, ಹುಷಾರಾಗಿ ಬಾ ಅಂತೇಳ್ಬಿಟ್ಟು ಸ್ವಾತಿಗೆ ಒಂದು ಹೇಳ್ತಾ ಇರ್ತಾರೆ ರೆಫ್ರಿರೇಟು. ಸೊ ಸ್ವಾತಿ ಬಂದು ವಂಶಿಯವ್ರ ಕೈನ ಹಿಡ್ಕೋತಾಳೆ. ಅಂತೂ ಇತ್ತು ಕೊನೆಗೆ ಗಂಡನ ಕೈ ಬಂದು ಹಿಡಿದ್ಮೇಲೆ ಗುರುಗಳು, ತುಂಬ ಒಳ್ಳೇದಮ್ಮ, ಈ ಒಂದು ಶಾಸ್ತ್ರನ ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ, ನಿನ್ನ ಗಂಡ ಎಷ್ಟು ಚೆನ್ನಾಗಿ ನಿನಗೆ ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಎಷ್ಟು ಚೆನ್ನಾಗಿ ನಿನ್ನ ಹುಷಾರಾಗಿ ಕರ್ಕೊಂಬಂದ್ರೋ, ಜೀವನದ ಉದ್ದಕ್ಕೂ ಅಷ್ಟೇ ನಿನ್ನ ಕಷ್ಟಗಳು, ಏಳು ಬೀಳುಗಳು, ನಿನ್ನ ತವರಿನ ಕಷ್ಟಗಳು ಎಲ್ಲನೂ ಸಹ ನೋಡ್ಕೊಳ್ಳೋದು ನಿನ್ನ ಗಂಡನ ಜವಾಬ್ದಾರಿಯಾಗಿರುತ್ತೆ. ನೋಡಮ್ಮ ಸ್ವಾತಿ, ಇಂಥ ಚಿನ್ನದಂಥ ಗಂಡ ಬೇರೆ ಸಿಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಒಂದು ದಾಂಪತ್ಯ ಏನಿದೆ ಇದು ಸದಾಕಾಲ ತುಂಬ ಚೆನ್ನಾಗಿರಲಿ, ನೀವಿಬ್ಬರು ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೀರಾ ಅಂತೇಳ್ಬಿಟ್ಟು ಆದಷ್ಟು ಬೇಗ ನಿಮಗೆ ಒಂದು ಮುದ್ದಾದ ಮಗುನೂ ಆಗಲಿ ಅಂತೇಳ್ಬಿಟ್ಟು ಗುರುಗಳು ಹೇಳ್ತಾ ಇರ್ತಾರೆ. ಇನ್ನು ರಾಗಿಣಿ ಉರ್ಕೊಂಡು ಸಾಯ್ತಾ ಇರ್ತಾಳೆ. ಹಳದೋಳು ಮುಟ್ಟೆ ಬಿಟ್ಲಲ್ಲ, ಎಲ್ಲ ಮಾಡೇ ಬಿಟ್ಲಲ್ಲ ಅಂತೇಳಿ. ಇನ್ನು ದುರ್ಗಾ ಇದ್ದೋಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಸ್ವಾತಿ ಅಂತ ಕುಣಿತಾಳೆ. ಅತ್ತೆ ನನ್ನ ಮುಂದೆನೇ ಅವಳನ್ನ ಹೊಗಳ್ತೀರಾ ಅಂದ್ಬಿಟ್ಟು ರಾಗಿಣಿ ಬೈಕೊತಿದ್ರೆ, ಈ ಕಡೆ ಮೇಘಂಗೆ ನಿತಿನ್ಗೆ ಸ್ವಾತಿ ಚೆನ್ನಾಗಿ ಆಗಬೇಕು, ಚೆನ್ನಾಗಿರಬೇಕು ಅನ್ನೋ ಚಿಂತೆ. ಒಟ್ಟಿನಲ್ಲಿ ಸ್ವಾತಿ ಮತ್ತು ವಂಶಿಗೆ ಗುರುಗಳು ಹೇಳಿದಂಥ ಮಾತು ಎಷ್ಟು ಅನ್ವಯ ಆಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಗಂಡ ಹೆಂಡತಿ ಏನೇನು ಶಾಸ್ತ್ರಗಳು ಮಾಡಬೇಕೋ ಅದನ್ನೆಲ್ಲ ವಂಶಿ ಸ್ವಾತಿ ಮಾಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.